ತೀಟೆ ಎಲ್ಲ ಮಾಡ್ತಾನೆ ಗೊತ್ತಾ, ಹುಚ್ಚಿನ ಥರ ಎಲ್ಲ, ಅದನ್ನೆಲ್ಲನೂ ರೆಕಾರ್ಡ್ ಮಾಡ್ಕೊಳ್ಳಿ. ಡಾರ್ಕ್ ಸೈಡ್ ತೋರಿಸ್ಬೇಕು. ಈಗ ನಾವು ಆನವನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಏನಂದರೆ ಅವ್ನು ಡಾರ್ಕ್ ಸೈಡ್ ಏನು ಗೊತ್ತಾ, ಕೋಪಿಸ್ಕೊತಾನೆ. ಹೇ ಪಾಪ, ಸೂಪರ್ ಮಗನೇ, ಒಬ್ಬನೇ ಇಳಿತಾ ಇದ್ದಾನೆ. ಪಾಪ ಆನು ಒಬ್ಬನೇ ಇಳಿಯೋದು ಕಲಿತ. ಇವತ್ತು 3ನೇ ದಿನ. ಒಳಗಡೆ ಪೂರ್ತಿ ಎಲ್ಲ ಮಕ್ಳುಗಳು ಅಳ್ತಾ ಇದ್ದಾವೆ. ಕೊಯ್ಯೋ ಮಯ್ಯೋ ಕೊಯ್ಯೋ ಮಯ್ಯೋ. ಗಾಡಿ ಎಲ್ಲ ಮಕ್ಕಳನ್ನ ರೌಂಡ್ ಅಪ್ ಹಾಕ್ಬಿಟ್ಟಿದ್ರು. ಓಕೆನಾ? ಏ ಆನ ಅಂತಂದಾಗ ಎಲ್ಲ ಅಳ್ತಿರೋದು ನೋಡ್ದೆ, ಒಂದ್ಸತಿ ನೋಡ್ದೆ, ಎಲ್ಲ ಯಾಕೆ ಅಳ್ತಾ ಇದ್ದಾರೆ ಅಂತ. ಇಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಅವ್ರು ಮಿಸ್ ಇಟ್ಕೊಂಡ್ಬಿಟ್ಟು ಓಕೆ ಬಾಯ್ ಹೇಳು ಅಪ್ಪನಿಗೆ, ಬಾಯ್ ಅಂತಂದಾಗ ಆನೋ ಬಾಯ್ ಅಂತಂದೆ. ಹಂಗೆ ಅಂತಿದ್ದಂಗೆ ಹೆಂಗೆ ಗೊತ್ತಾ, ಹಂಗಂತಿದ್ದನು, ಅಪ್ಪ ಅಯ್ಯೋ ನಾನು ಬಿಟ್ಟಿದ್ಯಾ ಅಂತೆ. ನೋಡಿ ಬರಕ್ಕೆ ರೆಡಿ ಇಲ್ಲ. ಏನಪ್ಪ ಹೌದೌದು. ಯೂಟ್ಯೂಬ್, ಥ್ಯಾಂಕ್ ಯು ಸೋ ಮಚ್. ಇದು 3ನೇದು. ಏನು ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಸ್ಲೀಪ್ ತಗೊಂಡೆ. ಯಾವ ಥರ ಅಂದರೆ ಹೋಗಕ್ಕೆ ಮನಸ್ಸೇ ಇಲ್ಲ ಹೊರಗಡೆ. ಈ ಚಳಿ ವೆದರ್ಗೂ ಅದಕ್ಕೂ ಬೈಕ್ ಎಲ್ಲನೂ ಅದೇ 2-3 ಡೇಸ್ದು ಜಿಮ್ ಇದೆಯಲ್ಲ, ಅದು ಏನಿವೆ ಡೇ ಸಖತ್ತಾಗಿ ಶುರು ಆಗ್ತದೆ. ಥ್ಯಾಂಕ್ಸ್ ಫಾರ್ ದ ಡೇ. ಇವತ್ತು 2 ವೀಲರಲ್ಲಿ ಹೋಗೋಣ, ಪ್ಯಾಕಪ್ ಆಗ್ಬಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತೀನಿ. ನಾನು ಬಾಮ ಇದೆ, ನಾನು ಹೆಲ್ಮೆಟ್ ಎತ್ಕೊಂಡ್ಬಿಟ್ಟು ಯಾವುದೋ ಹಳೆ ಹೆಲ್ಮೆಟ್ ನಾನು ಈಗ ಯೂಸ್ ಮಾಡ್ತಾಯಿದ್ದೀನಿ. ಸುಸ್ತಾಗೈತೆ ಇವತ್ತಂತ, ಸ್ವಲ್ಪ ಜಾಸ್ತಿನೇ ಮಾಡಬೇಕು ಇವತ್ತು. ಸೊ ಇವಾಗ ಅಲ್ಲಿ ನನ್ನ ಪ್ಯಾಂಟು ಮತ್ತು ಶರ್ಟ್ ಎಲ್ಲನೂ ಐರನ್ ಮಾಡಿಕೊಂಡು ಹಾಗೆ ಅಪ್ಲೋಡ್ಗೆ ಇಡ್ತಾಯಿದ್ದೀನಿ ನಿಮಗೆ ವಿಡಿಯೋನ. ರೆಡಿಯಾಗಿದ್ದೀನಿ, ಈಗ ಹೊರಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಒಂಚೂರು ಟೀ ಶರ್ಟ್ ಹಾಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಗೈಸ್, ನನಗೆ ಇಲ್ಲಿ ಹಲ್ಲು ನೋವಲ್ಲ, ಹಲ್ಲು ಉಳ್ಕಲ್ಲ, ಅದೇನೋ ತಿನ್ನಬೇಕಾದ್ರೆ ಈ ಸೊಡ್ಡಿದೆಯಲ್ಲ, ಅಂದರೆ ಸೊಡ್ಡು ಅಂದರೆ ಗಮ್ 2 ಹಲ್ಲು ಮಧ್ಯೆ ಗಮ್ಗೆ ಡ್ಯಾಮೇಜ್ ಆಗಿಬಿಟ್ಟಿದೆ. 3 ಡೇಸಿಂದ ಅನುಭವಿಸ್ತಾ ಇದ್ದೀನಿ. ಥರ ಸಿಕ್ಕಾಬಿಟ್ಟೆ ಪೇಯ್ನು. ಮೌಲಿಂಗ್ಗೆ ರೀಸೆಂಟಾಗಿ ಹಲ್ಲು ಡಾಕ್ಟ್ರ್ ಹತ್ರ ತೋರಿಸ್ತು ಅಲ್ವಾ, ಯಾವ್ದಾರು ಒಂದು ಅದು ಪೇಯ್ನ್ ಕಮ್ಮಿ ಆಗಂತ ಕ್ರೀಮ್ ಇದ್ರೆ ಹೇಳಿ ಒಂಚೂರು ಹಾಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ನೀವು ನೆನ್ನೆ ವಿಡಿಯೋಲ್ಲ ಅಬ್ಸರ್ವ್ ಮಾಡಿದರೆ ನಾನು ಯಾವ ಅಂತಿದ್ದೀನಿ, ನಾನು ನಾನು ತಗೊಂಡೇ ಇದ್ದೀನಿ. ಆಹಾ, ಏನು ಟೈಮ್ ಕೀಪ್ ಅಪ್ ಮಾಡ್ತಿದ್ದೀನಿ ನೋಡಿ. 11:01 ಬಂದಿದ್ದೀನಿ ಇಲ್ಲಿಗೆ. ಸೂಪರ್. ಇತ್ತೀಚೆಗೆ ಯಾವುದೋ ಒಂದು ಸಾಂಗ್ ಟ್ರೆಂಡ್ ಆಗ್ತಿದೆಯಲ್ಲ, ಒಂದು ಮುತ್ತಿನಂತ ಮುತ್ತು, ಚೆನ್ನಾಗಿದೆ ಅಲ್ಲ ಸಾಂಗ್ ಅದು. ಹೇ ಪಾಪ, ಐ ಲವ್ ಯು. ಏನದು ಹೆಲ್ಮೆಟ್ ಹಾಕ್ಕೊಂಡು ಹಂಗೆ ನೀವು? ಅಯ್ಯೋ, ಹಿಂದೆಂದ ನೋಡಿ ಹೆಂಗೆ ಕಾಣ್ತಾ ಇದೆ ಮಗ. ಪಾಪ ಹಿಂದೆಂದ ನೋಡಿ ಹೆಂಗೆ ಕಾಣ್ತದೆ ಮಗ. ಹಲೋ, ಅಷ್ಟು ತೂಕ ನಿನ್ನ ತಲೆ ಆಯ್ತು. ಇರೋ ಬಟ್ಟೆನ ಅವನೇ ಎತ್ಕೊಂಡು ಈಗ ಹಾಕತ್ತೀನಿ ಅಂತ ಹೋಗ್ತಾ ಇದ್ದಾನೆ ಪಾಪ. ಪ್ಯಾಂಟ್ ಹಾಕೋಬೇಕು, ಇಲ್ಲ ಕೋಪ ಬರುತ್ತೆ ಅವ್ರಿಗೆ ಸರ್ಗೆ. ಹೌದಾ? ಪ್ಯಾಂಟ್ ಎತ್ಕೋಬಾ, ಹಾಕ್ತೀನಿ. ಅಲ್ಲಿ ಪ್ಯಾಂಟ್ ಕೊಡಿ, ಹಾಕ್ತೀನಿ. ಬಾ ಇಲ್ಲಿ. ಅಲ್ಲಿ ಪ್ಯಾಂಟ್ ಎತ್ಕೋಬಾ, ಅಲ್ಲಿ ಪ್ಯಾಂಟ್ ಎತ್ಕೋಬಾ. ಗುಡ್ ಬಾಯ್ ಆನ, ಸಚ್ ಎ ಸ್ವೀಟ್ ಫೆಲೋ. ಇವನು ಇದು ತೀಟೆ ಎಲ್ಲ ಮಾಡ್ತಾನೆ ಗೊತ್ತಾ, ಹುಚ್ಚಿನ ಥರ ಎಲ್ಲ, ಅದನ್ನೆಲ್ಲನೂ ರೆಕಾರ್ಡ್ ಮಾಡ್ಕೊಳ್ಳಿ. ಹೌದಾ? ಪ್ಲೀಸ್. ನೀನು ನೈಸ್ ಆಗಿರೋದು ಮಾತ್ರ ಅದಕ್ಕೆ ತೋರಿಸ್ಬಾರ್ದು. ಇವನ್ನ ಬ್ಯಾಕ್ ಸೈಡ್ ಮಾಡಿದ್ದು ನೀವೇ ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಇವನ್ನ ಡಾರ್ಕ್ ಸೈಡ್ ತೋರಿಸ್ಬೇಕು. ಓಕೆ, ಈಗ ನಾವು ಆನವನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಏನಂದರೆ ಅವ್ನು ಡಾರ್ಕ್ ಸೈಡ್ ಏನು ಗೊತ್ತಾ, ಕೋಪಿಸ್ಕೊತಾನೆ.
ಯಾವ ಥರ ಕೋಪಿಸ್ಕೊತಾನೆ ಅಂದರೆ ಹಟ್ರೆ ಬೋಕೆ ಎಲ್ಲ ಮಕ್ಕಳು ಮಾಡ್ತಾರೆ. ಕೋಪ ಹೆಂಗೆ ಗೊತ್ತಾ, ಏಯ್ ಅಂತ 2 years ಬೇಬಿ 2 years ಬೇಬಿ ಏಯ್ ಅಂತೆ. ಅಲ್ಲ ನಾವು ಎಲ್ಲಾರ್ದು ಅಷ್ಟೇನೆ. ಇವಾಗ ನಾವು ಖುಷಿಯಾಗಿರೋದನ್ನ ಶೇರ್ ಮಾಡ್ಕೊಂತೀವಿ. ಪಾಪ ಹತ್ರ ಮಾತಾಡ್ತಿದ್ದೆ, ಏನೋ ಐತೆ ಪಾಪ ನಿಮಗೆ ಮಾರಿ ಹಬ್ಬ ಏನು ಮಾಡಿದ್ರಿ ಹೇಳಿ, ಸಿಗಾಕೊಂಡಿದ್ದೀರಾ ಈ ಥರ. ಚಿನ್ನಿ ಇರೋ, ಇದು ಏನು ಮಾತಾಡ್ತೀರಮ್ಮ ನನ್ನ ಜೊತೆ? ಆನವ್ ಐ ಲವ್ ಯು. ಪಾಪ ನೀವು ರಾತ್ರಿ ಬಂದು ಐ ಲವ್ ಯು ಅನ್ನಿ ಅವನಿಗೆ. ಯಾಕೆ ಈಗಂದ್ರೆ ಏನು? ರಾತ್ರಿ ಒಂದು ವೇಷ ಒಂದು, ಹಾಂ, ಬೆಳಗ್ಗೆ ಎದ್ದಾಗ ಒಂದು ವೇಷ, ಈಗ ಒಂದು ವೇಷ. ಯಾಕೆ ಇಷ್ಟೊಂದು ಕಂಪ್ಲೇಂಟ್ ಹೇಳ್ತಾ ಇರೋ ನನ್ನ ಮಗನ ಮೇಲೆ ಅಂತ ಗೊತ್ತಾಗ್ತಿಲ್ವ? ಆನವ್ ಬಂದ್ಬಿಟ್ಟು ಸೈಲೆಂಟ್ ಹಿಂದೆಯಿಂದ ಬಂದು ಕಚ್ತಾನೆ ಗೊತ್ತಾ, ಆ ಪೇಯ್ನ್ ನಿಮಗೆ ಗೊತ್ತಿಲ್ಲ. ಭಯನೇ ಆಗುತ್ತೆ, ಎಲ್ಲಿ ಬಂದ್ಬಿಡ್ತಾನೋ ಅಲ್ಲ ಏನಕ್ಕೆ ಇಷ್ಟೊಂದು. ಹಾಂ, ನಾನು ಒಟ್ಟಿಗೆ ತಿಂಡಿ ತಿನ್ಸೋಣ ಕರೆಕ್ಟಾಗಿರುತ್ತೆ ಅಂತ ಅಂದರೆ ಅಲ್ಲೋಗೋನೆ ರೆಕಮೆಂಡೇಶನು ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ. ಏನೋ ಕಲ್ತ್ಕೊಂಡವನೇ ರೀ. ಇದು ನನ್ನ ಬೆಳಿಗ್ಗೆಯ ಬ್ರೇಕ್ಫಾಸ್ಟ್. ದೂರ ಇಟ್ಕೊಂಡಿದ್ದೀರ. ಹಾಯ್. ಅಯ್ಯೋ ಕಣ್ಣು ನಿದ್ದೆಲಿ ಟೈಮ್ ತೇಲಾಡ್ತಾ ಇದೆ. ಏನಮ್ಮ ಏನು ಮಗ ನೋಡ್ತಿದ್ಯೋ? ಬಾ ಕರ್ಕೊಡು. ಅಯ್ಯೋ ದೇವ್ರೆ. ಆನವ್ ವಾವ್, ನಾನು ಬಿಟ್ಟು ಹೊಡ್ತಿದ್ಯಾ ನೀನು? ಆನವ್ ಬಾ, ನೀವು ಒಬ್ಬನೇ ಹಿಡ್ಕೊಂಡು ಬರ್ತೀನಿ ನೋಡೋಣ. ಸ್ಲೋ ಆಗಿಳಿ. ವಾ ಸೂಪರ್ ಮಗನೇ, ಒಬ್ಬನೇ ಹಿಡಿತಾ ಇದ್ದಾನೆ. ಪಾಪ ಆನು ಒಬ್ಬನೇ ಹಿಡಿಯೋದು ಕಲ್ತಾ. ಬಾಯ್ ಬಾಯ್ ಮಾಡು ಪಾಪ, ಬಾಯ್. ಯಾವಾಗಲೂ ನೋಡಿ ನಮ್ಮದು ಇಷ್ಟು ದೊಡ್ಡ ಹೆಜ್ಜೆ, ಅವನಿಗೆ 4 ಹೆಜ್ಜೆ ಪಾಪಚಿ. ಅಯ್ಯೋ ಕೇಳಿಸ್ಕೊಳ್ಳಿ, ಬೇರೆ ಮಕ್ಕಳೆಲ್ಲ ಅಳ್ತಾ ಇದ್ದಾವೆ. ಈ ನನ್ನ ಮಗ ನೋಡಿ, ಐ ಆಮ್ ರೆಡಿ, ನಾನು ಹೋಗ್ತೀನಿ ಅಂತ. ಬಾ ನೋಡಿ, ಕುಣ್ಕೊಂಡು ಬರ್ತಾನೆ. ಅಲ್ಲಿ ಮಕ್ಕಳು, ಬೇರೆ ಮಕ್ಕಳು ಅಳ್ತಾ ಇದ್ದಾವೆ. ಬಾ ಮೈಂಡ್ ಡೈವರ್ಟ್ ಮಾಡ್ಕೊಂಬೇಡ. ಸ್ವಲ್ಪ ಆಟ ಆಡ್ಬಿಡ್ತಾನಂತಲ್ಲಿ. ಜೈ ಅದೊಂದು ಆಟ. ಹಾಂ ಸಾಕು ಬನ್ನಿ. ಆಯ್ತು ಸಾಕು ಬನ್ನಿ. ಆಯ್ತು ನೋಡಿದ್ರಾ, ಯಾಪಲ್ಲಿ ಒಂಚೂರು ಆಟ ಆಡ್ಬಿಡೋದು, ಆಮೇಲೆ ಇಳಿಯೋದು. ಬಾ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಹೋಗು. ಇವತ್ತು 3ನೇ ದಿನ. ಒಳಗಡೆ ಪೂರ್ತಿ ಎಲ್ಲ ಮಕ್ಕಳುಗಳು ಅಳ್ತಾ ಇದ್ದಾವೆ. ಕೊಯ್ಯೋ ಮಯ್ಯೋ ಇಲ್ಲಿ ನೋಡಿ, ಅಲ್ಲಿ ಆ ಚಿಕ್ಕ ಪಾಪುವಿಂದ ಹಿಡಿದು ಎಲ್ಲರೂ ಅಳ್ತಾ ಇದ್ದಾರೆ. ನಾನು ನನ್ನ ಮಗ ಅಳ್ತಾ ಇಲ್ಲ ಹಾಗೆ ಮಾಡಿದೆ. ಫುಲ್ ಸೀದಾ ನೋಡಿದ್ರಲ್ಲ, ಸೀದಾ ಹಾಯ್ ಬಾಯ್ ಅಂತೆಲ್ಲ ಹೋದ. ಎತ್ಕೊಂಡೋದ, ಫುಲ್ ಎಕ್ಸೈಟ್ ಆಗಿದ್ದೆ. ಎಲ್ಲ ಮಕ್ಳುಗಳ ನೋಡ್ದ. ಕೊನೆಗೆ ಅವರು ಅಪ್ಪನ ಬಾಯ್ ಹೇಳು ಅಂತಂತ ನಾನು ಬಾ ಅಂತಿದ್ದೆ. ನೋಡಿದು, ಓಯ್ ಎಲ್ಲ ಹೋಗ್ತಿದ್ದೆ ನೀನು, ಬಾ ಅಂತ ನನ್ನ ಹತ್ರ ಓಡಿ ಬರ್ತಾ ಇದ್ದಾನೆ. ಅನ್ಕೊಂಡು ಹಿಂಗೆ ಅಳಕ್ಕೆ ನೀವು ಸ್ಟಾರ್ಟ್ ಮಾಡಿದೆ. ಕಡೆ ಕಳಿಸ್ಬಿಟ್ರು, ಬೇಡ ನೀವು ಹೋಗಿ ಅಂತ. ಸುಬಿ, ಮೊನ್ನೆ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಓದಲ್ವಾ? ಈಗ ಇವತ್ತು 3ನೇ ದಿನ ಪಾಪ ಇಡೀ ಸ್ಕೂಲೇ ಕಯ್ಯೋ ಮಯ್ಯೋ ಅಂತ. ನಾನು ಕಾರ್ ಹೇಳ್ತಾ ಇನ್ನೊಂದು ನಮ್ಗೆ ಗೊತ್ತಲ್ಲ ಪಾಪು, ಅದನ್ನು ಹತ್ಕೊಂಡು ಅಂತ ಅಲ್ಲೇ ಮಾಮೂಲಿ ಬೈಕಲ್ಲಿ ಕರ್ಕೊಂಡ್ಬರ್ತಾರಲ್ಲ, ಅಲ್ಲೇ ಅಳ್ಕೊಂಡು ಎಲ್ಲ ಮಕ್ಕಳು ಹೇಳ್ತಾ ಇದ್ದಾರೆ. ನನ್ನ ಮಗು ಒಬ್ಬನೇ ಸೂಪರ್ ಪರವಾಗಿಲ್ಲ ಅಂತ ಫುಲ್ ಹೇಳ್ದ. ಬಂದ ಸ್ವಲ್ಪ ಆಟ ಆಡ್ದ, ಬಂದ ಎಲ್ಲ ಹೇಳ್ದ. ಆಮೇಲೆ ಒಳಗಡೆ ಹೋಗ್ತಿದ್ದ, ಅವನೇ ಓದ ಓಕೆ ಹಾಯ್ ಅಂತಂದ್ಬಿಟ್ಟು ಒಳಗಡೆ ಆಲ್ರೆಡಿ ಎಲ್ಲ ಮಕ್ಕಳನ್ನ ರೌಂಡಪ್ ಹಾಕ್ಬಿಟ್ಟಿದ್ರು. ಓಕೆನಾ, ಆನ ಅಂತಂದಾಗ ಎಲ್ಲ ಅಳ್ತಿರೋದು ನೋಡ್ದೆ, ಒಂದು ಸತಿ ನೋಡ್ದೆ, ಎಲ್ಲ ಯಾಕೆ ಅಳ್ತಾ ಇದ್ದಾರೆ ಅಂತ. ಇಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಅವ್ರು ಮಿಸ್ ಇಟ್ಕೊಂಡ್ಬಿಟ್ಟು ಓಕೆ ಬಾಯ್ ಹೇಳು ಅಪ್ಪನಿಗೆ ಬಾಯ್ ಅಂತಂದಾಗ ಆನೋ ಬಾಯ್ ಅಂತಂದೆ. ಹಂಗೆ ಅಂತಿದ್ದಂಗೆ ಹೆಂಗೆ ಗೊತ್ತಾ, ಹಂಗಂತಿದ್ದನು, ಅಪ್ಪ ಅಯ್ಯೋ ನಾನು ಬಿಟ್ಟೋಯ್ತಿದ್ಯಾ ಅಂತೆ. ಅಂತ ಸ್ಟಾರ್ಟ್ ಮಾಡ್ದ. ಊರಿಲ್ಲ ಹೋಗಿ ಇರ್ತಾರೆ. ಅಲ್ಲಿಂದ ದೌಡು
ಅಳ್ತಿರ್ತಾನೆ ಗೊತ್ತಾ ಅವನು. ಎಲ್ಲ ಮಕ್ಕಳಿಂದ ರೌಂಡ್ ಅಪ್ ಮಾಡ್ಕೊಂಡ್ಬಿಟ್ಟಿದ್ರು ಪಾಪ. ರೌಂಡ್ ಅಪ್ ಮಾಡ್ಕೊಂಡು ಏನೋ ಪಾಠ ಹೇಳ್ಕೊಡ್ತಾ ಇದ್ರು. ಇಲ್ಲವಾ ಅವನು ಅಳಲ್ಲ. ಅದೇ ಮಿಕ್ತವ್ರಲ್ಲ ಇಡೀ ಸ್ಕೂಲೇ ಕಯ್ಯೋ ಮಯ್ಯೋ ಕಯ್ಯೋ ಮಕ್ಕಳುಗಳವೇ ನಾನು ಯಾಕೆ ಬಿಟ್ಬಿಟ್ಟಿದ್ದೀರ ಕರ್ಕೊಂಡೋಗಿ ನಮ್ಮ ಅಪ್ಪ ಅಮ್ಮನ ಹತ್ರ. ಚೆನ್ನಾಗಿತ್ತು. ಎತ್ಕೋಬೇಕಾ ಮಗಳದ? ಹಾಂ ನೋಡಿ ಬೆಳಗ್ಗೆ ಎದ್ದಿದೆ ಮಗು. ಅಯ್ಯೋ ಮಗಳು ಆನವ್ ಹುಟ್ಟಿದ್ದಂದ್ರೆ ಆನವ್ 2 ಮಂತ್ಸ್ಗಳೆಲ್ಲ ನಮಗೆ ಫೀಲ್ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ. ಬ್ಯಾಲೆನ್ಸ್ ಮಾಡೋದು ಅದು ಹಿಂಗೆ ಏನಾಗ್ತಾ ಇದೆ ಮೈಂಡಲ್ಲೆಲ್ಲ. ಈಗ ಇವಳಿದ್ರು ಎಲ್ಲ ಗೊತ್ತಾಗುತ್ತೆ, ನೀಟಾಗಿ ಫೀಲ್ ಆಗ್ತೈತೆ. ಬಂಗಾರು ಕಣವ ಇದು. ನಿಜವಾಗ್ಲೂ ಗರ್ಲ್ ಬೇಬಿ ಆಗ್ಬೇಕಂತ ಎಷ್ಟು ಪ್ರೇ ಮಾಡಿದ್ದು ಅಲ್ವಾ. ಅಂದರೆ ಇವತ್ತು ಆ್ಯಕ್ಚುಲಿ ನಂದು ಡೆಲಿವರಿ ವಿಡಿಯೋ ನೋಡ್ತಾ ಇದ್ವಲ್ಲ, ಹೆಂಗಿತ್ತು ಪಾಪ ನಿಮಗೆ. ಇವಾಗ ಗರ್ಲ್ ಹಿಂಗಿರುತ್ತೆ ನಿಮಗೆ. ಅವರು ತೋರ್ಸೋಕ್ಕಾಗಲ್ಲ ಇದರಲ್ಲಿ ಕಮ್ಯುನಿಟಿ ಬರುತ್ತೆ. ಸಕ್ಕತ್ ಫೀಲಿಂಗ್ ಅಲ್ಲ. ಆನವಲ್ಲಿ ನಿಜ ಏನೋ ಫೀಲ್ ಮಾಡಿ ಗೊತ್ತೇ ಆಗಿಲ್ಲ ನಮಗೆ ಮೊದಲನೇ ಇದರಲ್ಲಿ. ಅದಕ್ಕೆ ಸೆಕೆಂಡ್ದು ಒಂಥರ ಎಲ್ಲಾನು ಗೊತ್ತಾಯಿತು. ಈ ಕತ್ತೆ ಅಂತ ಬೈತಿದ್ದಾರೆ ಗೈಸ್. ಈ ಕತ್ತೆ ಎದಳ ಮೇಲೆ ಕೆಲಸ ಮಾಡುವಂತೆ. ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಬಾಣಂತಿ ಅನ್ನೋದೇ ಇವಳಿಗೆ ಗೊತ್ತಿಲ್ಲ. ಕುತ್ಕೋ ಒಂದು ಕಡೆ ಅಂದರೆ ಆ ಮಗ ನೆತ್ಕೊಳ್ಳೋದು ಅದು ಇದು ಮಾಡ್ತಾಳೆ ಅಂತ ಅಂತಾರೆ. ಸುಮ್ಮನೆ ಕೂತಿದ್ರೆ ಏನು ಮೌಲ್ಯ ಕೂತಿದ್ಯಾ? ಸಣ್ಣ ಪುಟ್ಟ ಕೆಲಸ ಮಾಡಬಾರ್ದು, ಹಂಗೆ ಕುತ್ಕೊಂಡೇ ಇರಬಾರ್ದು. ಹೌದಾ? ಹಂಗಂದ್ರೆ ಹಿಂಗಂತಾರೆ ಹಿಂಗಂದ್ರೆ ಹಂಗಂತಾರ. ಅದೇ ಬಾಣಂತನ ಅಂದರೆ ನಿಮ್ಗೇನು ಗೊತ್ತು? 24 ಗಂಟೆ ಬೈಸ್ಕೊತಾ ಇರ್ಬೇಕು ಮಗಳನ್ನ. ಮಕ್ಕ ಮುಟ್ಟಂಗಿಲ್ಲ ಇದೆ. ಇಬ್ರು ಹಂಗೇನೆ. ಡೋಂಟ್ ಟಚ್ ದ ಫೇಸ್. ಸೊ ಇವತ್ತು ಪೂರ್ತಿ ಇಬ್ರು ಎಣ್ಣೆ ಹಚ್ಕೊಂಡಿದ್ದೀರಲ್ಲ, ಏನು ಕಾರಣ? ಒಂದು ವಾರ ಆಯಿತು ಎಣ್ಣೆ ಸ್ನಾನ ಮಾಡಿ. ನಮ್ಮ ದೇಶ ಇದ್ದವ್ರು ಈ ನಮ್ಮ ಸಾಮ್ರಾಜ್ಯ ನಮ್ಮ ದೇಶ. ಯಾವುದು ನಿಮ್ಮ ದೇಶ? ಭಾರತ. ಏನಂತೆ ಅಜ್ಜಿ ಫೋನ್ ಮಾಡ್ಬಿಟ್ಟು ಏನು ಹೇಳ್ತಾ ಇರೋದು? ಅಜ್ಜಿ ಇನ್ನೊಂದ್ಸಲ ಹೇಳಿ. ನೀನು ಹೇಳಿದ್ನ ಇರು ಲೌಡ್ ಸ್ಪೀಕರ್ ಅನ್ ಮಾಡ್ತೀನಿ. ಹೇಳೀಗ. ನಾವು ಬರ್ತಾ ಇದೀವಿ, ಬರಾಗ ದಾರಿಲಿ ಏನಾರ ತರ್ಬೇಕಾ ಕೇಳು ಅಂತ ಹೇಳಿದ್ದೀನಿ ಅಮ್ಮನಿಗೆ. ಓಕೆ, ನಾನು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಬೇಗ ಟೈಮ್ ಹೋಗ್ಬಿಡ್ತಾ ಇದೆ ಗೊತ್ತಾ? ಟಕ್ 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 ಅಂತ. ನಾನು ಕರ್ಕೊಂಡು ಹೋಗ್ತಿದ್ದೀನಿ. ಒಬ್ಬರೇ ಆಟಾಡ್ತಿದ್ದೀರಾ? ಸಾರಿ, ಲೇಟಾಗೋಯ್ತು. ಹೇ, ಒಬ್ಬರೇ. ಚೆನ್ನಾಗಿದೆ ಗಾಡಿ ಇದು. ಓ ಬನ್ನಿ, ಆಯ್ತು ಹೋಗೋಣ, ಮನೆಗೆ ಹೋಗೋಣ. ಬಾಯಿಗ ಏನು ಬಾಯಿ ಹೇಳ್ತಿದ್ದೀವಿ ನನಗಿಲ್ಲಿ. ಎಂಜಾಯ್ ಮಾಡ್ದ? ಸಕ್ಕತ್ತಾಗಿದೆ ಅಲ್ಲ. ಹಾನೋ ಬಾ, ಪ್ಲೀಸ್ ಬಾರೋ. ಬಾ ಆಯ್ತು ಹೋಗೋಣ. ಬಾ ನೋಡಿ, ಬರೋಕ್ಕೆ ರೆಡಿ ಇಲ್ಲ. ಬಾರೋ ಬಾ ಮಗನೇ, ಬಾರ ಹಾಂ, ನಾಟ್ ರೆಡಿ. ಏ ಸ್ಕೂಲ್ ಬಿಡ್ತು ಕಣ. ಹತ್ತು ಗೋ. ನೀವು ಅಲ್ಲಿ ನೋಡಿರಲ್ಲ, ಅಲ್ಲಿಗೆ ನಿಂತಿಲ್ಲ ಸರ್ದು ರಾದಂತ ಎಷ್ಟು ಕಿರ್ಚಾಡ್ದೆ ಗೊತ್ತಾ? ಬಾ ಮಗನೆ. ಅದಾದಮೇಲೆ ಯಾವುದೋ ಆಟೋ ನೋಡ್ಬಿಟ್ಟ. ಆಟೋ ಯಾಕೆ ಹಿಂಗೆ ರೋಡ್ ಮಧ್ಯೆ ಕೂತ್ಕೊಳ್ಳೋದು ಕಲ್ತಿದ್ಯಾ? ಬಾ. ಅಪ್ಪು ಕಾ ಹೊಡಿ ಬಾ. ಹೇ ಇವತ್ತು ಸರ್ರು ಸ್ಕೂಲಿಂದ ಬರೋಕ್ಕೆ ರೆಡಿ ಇಲ್ಲ. ಎಷ್ಟು ಹಠ ಮಾಡ್ದೆ ಗೊತ್ತಾ? ಬರಲ್ಲ ಅಂತ. ಕೆಳಗಡೆ ಬಿದ್ದೆಲ್ಲ ಒದ್ದಾಡ್ಬಿಟ್ಟ. ಹೌದಾ? ಬರಲ್ಲ ನಾನು ಬರಲ್ಲ ಅಂತ. ಮತ್ತೆ ಕಿಸಿತಾಯ್ತಂತೆ. ಅದಾದಮೇಲೆ ಇದು ಆಚೆ ಕಡೆ ಆಟ ನೋಡ್ಬಿಟ್ಟು ಅಲ್ಲೊಂದು ರೋಡ್ ಬದಿಯೇ ಮಲ್ಕೊಂಬಿಟ್ಟ. ಅದು ರೆಕಾರ್ಡ್ ಮಾಡಿದೆ ನಾನು. ಆಮೇಲೆ ಇವತ್ತು ಏನಕ್ಕೆ ಸ್ನ್ಯಾಕ್ಸ್ ಕೊಟ್ಟು ಕಳ್ಸಿಲ್ಲ ಅಂತ ಕೇಳ್ತಾಯಿದ್ರು. ಕೊಡ್ತಿದ್ವಲ್ಲ, ಅದೇ ಸ್ನ್ಯಾಕ್ಸ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಇವತ್ತು ಮಗುಗೆ ಅಂತ ಕೇಳ್ತಾಯಿದ್ರು. ಎಲ್ಲರೂ ತಿಂತಾಯಿದ್ರು, ಇದು ಒಬ್ಬ ನಿಂತಿದ್ದ. ಹೆಂಗಿರುತ್ತೆ
ಎಲ್ಲರೂ ಬಾಳೆಹಣ್ಣೆ ಆಗಲಿ ತಿಂತಿರ್ತಾರೆ. ತಿನ್ನಿ ಸ್ನ್ಯಾಕ್ಸ್ ತಿನ್ನಿ ಅಂದ್ರೆ ಮಕ್ಕ ನೋಡ್ತಾನಲ್ಲ, ನಂಗೆ ಏನು ತಿನ್ನೋಕ್ಕಾಗಿಲ್ಲ. ಹಾಗಾಗಿ ಸುಸ್ತಾಗ್ಬಿಟ್ಟಿದೆ, ಮಲಗಿಸಿದ್ದಾನೆ, ಸಾಕಾಗ್ತಿದೆ. ಏನಾಯ್ತಮ್ಮ? ಏನಾಯ್ತು? ಅವರು ಮೇಡಮ್ಮು ಇದು ಬರ್ದಿದಾರಂತೆ, ಸ್ಟಾರ್ ಬರ್ದಿದಾರಂತೆ, ಸ್ಟಾರ್ ಎಮೋಜಿ ಎಲ್ಲ ಬರ್ದಿ. ತೋರ್ಸು ಅಮ್ಮಂಗೆ, ತೋರ್ಸಮ್ಮ. ಸ್ಟಾರ್ ಕೊಟ್ಟಿದ್ದಾರೆ. ಗುಡ್ ಥಿಂಗ್ ಅಲ್ಲ. ಏನ್ ಮಾಡಿದೆ ಅಂತ ನಾವು ಏನೋ ಹೇಳಿದ್ನ ಮಾಡಿರ್ತಾನೆ, ಅವಾಗೆ ಕೊಡೋದು ಸ್ಟಾರ್. ಹೌದು. ಹೌದಾ? ನಂಗೆ ಗೊತ್ತಿಲ್ಲ ಅದು. ನಮ್ಗೆಲ್ಲ ಅಂಟಿಸೋರು ಸ್ಟಿಕ್ಕರ್ನ. ಅಯ್ಯೋ ಎಂತ ಮಹಾನಂದ. ಈಗ ಸ್ಟಾರ್ ಕೊಟ್ಟಿದ್ದಾರೆ ಅಂದ್ರೆ ಅವ್ನು ಏನೋ ಚೆನ್ನಾಗಿ ಮಾಡಿದ್ದಾನೆ, ಏನೋ ಅವ್ರು ಹೇಳಿರೋದನ್ನ ಕೇಳಿರೋದನ್ನ ಹೇಳಿರ್ತಾನೆ. ಓ ಸೂಪರ್, ನಾನು ಸ್ಟಾರ್ ತಗೊಂಡ. ಏ ಪಾಪ ಅಲ್ಲೆಲ್ಲ ಕುತ್ಕೊಂಡ್ಬಿಡೋದು ಕಲ್ತಿದ್ದಾನೆ ಪಾಪ. ಓ ಇವತ್ತು ಆನವ್ಗೆ ಹಬ್ಬ. ಓ ಈಗ ಸ್ಕೂಲ್ ಮುಗಿಸ್ಕೊ ಬಂದಿದ್ದು. ನಿಮ್ಗೂ ಇಷ್ಟನಾ ಸ್ಕೂಲ್ ಕರ್ಕೊಂಬರಕ್ಕೆ? ಎಷ್ಟು ಜನ ಕರ್ಕೊಂಬಂದವನೆ? ಓ ಒಂದು ಕರ್ಕೊಂಬಂದ್ಬಿಟ್ರೆ ಸಾರ್ಥಕ ಆಗೋಯ್ತದೆ. ಕೈ ತೊಳ್ಕೊಬೋದು. ಜ್ವರ ಎಲ್ಲ ಕಡೆ ಜ್ವರ. ಹೋಗಿ ಕೈ ತೊಳ್ಕೊ ಬನ್ನಿ. ಓಡಿ ಮಣಿ ಮಣಿ ಏನಪ್ಪ? ಆಟ ಮಣಿ ಇದು ಚೋರನ್ ಮಣಿ. ಅಲ್ಲ ನಾವು ಮನೆಗೆ ಬಂದು ನೀನೇನು ತಗೊಬರ್ಬೇಡಪ್ಪ, ಅಪ್ಪು ಹೋಗೋದಂತೆ. ಬಂದು ಬೇಗ ಕೂಸ್ ಕರ್ಕೊಬ ಸುಜನ್ನ. ಸುಜನ್ ಇನ್ನೂ ಕೂಸಲ್ವಾ? ಓ ಸಖತ್ ಫೇವ್ರೆಟ್ ಅವಳಿಗೆ ಸುಜನ್. ಲಾಸ್ಟ್ ಮಕ್ಳು ಅಂತಾರ. ನಂಗೂ ಅವನೇ ಇಷ್ಟ. ಇದ್ರೇನು ಬರ್ತಾ ಇಲ್ಲ, ಈ ಕಡೆ ಇದು ಆಗ್ತಾ ಇಲ್ಲ. ಮೈಕೆಲ್ಲ ನೋವು, ಸ್ವಲ್ಪ ಒಂದು ಹುಷಾರು ತಪ್ಪಂಗೆ ಫೀಲಿಂಗ್. ಸಮಯ 7:40. ಅಲ್ಲಿ ಎಲ್ಲರೂ ಸೇರಿದ್ದಾರೆ, ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ. ಐ ಥಿಂಕ್ ಓಕೆ. ಇಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ. ಜಗಳ ಆಡ್ತಾ ಇದ್ದಾರೆ. ಮಲ್ಕಬಾರ ನೀನು. ಕರ್ಕೊಬರೋಣ ಬಾರ. ಮನೆಯಲ್ಲಿ ಗಸೀನ್ಸ್ ಬಂದಿದ್ದಾರೆ, ಮಲಗಿದಾನೆ ಅವನು. ಆನವ್ ನೆಬ್ಬಿಸ್ಬೇಡಿ. ಮೊನ್ನೆಯಿಂದ ಇದೇ ಶರ್ಟ್ ಅಲ್ಲೇ ಅವನೇ. ಕೈ ಕಟ್ಟು. ಫಿಂಗರ್ ಆನ್ ಯೋರ್ ಲಿಪ್ಸ್. ಕೈ ಕಟ್ಟು. ಫಸ್ಟು ಬಾಯಿ ಕಟ್ಟು. ಮಧು ಅವರು ನಿನ್ನೆನೂ ಬಂದು ಇವತ್ತು ಬಂದಿದ್ದಾರೆ. ಬಂದರೆ ಬರ್ತಾನೆ ಇರ್ತಾರೆ, ಬರಲಿಲ್ಲ ಅಂದರೆ ಬರೋದೇ ಇಲ್ಲ. ಅದೇ ಮಧು ಅವರ ಸ್ಪೆಷಾಲಿಟಿ. ಹಾಂ ಇವ್ರು ನೋಡಿ, ಇವರು ಜಾನ್ವಿ ನಿಮ್ಮ ಅಣ್ಣ ಹಿಂಗೆ. ಅವನಿಗೆ ಯಾವುದು ಸೆಟ್ ಆಗಿಲ್ಲ. ಚೆನ್ನಾಗಿ ಒಂದು ಹೊಡಿ ನೋಡೋಣ ನಿಮ್ಮ ಅಣ್ಣಂಗೆ ಹೆಂಗ್ ಹೊಡಿತೆ. ಓ ಹೌದೌದು. ನೀನ್ ಯಾರೋ ಅವಳನ್ನ ಮನೆಯಿಂದ ಆಚೆ ಕಳ್ಸಕ್ಕೆ? ನೀನ್ ಯಾರೋ? ಅವನೇ ಕಡೆ ಮನೆ ಓನರು. ಸುಮ್ಮನೆ ಇರವ ಜಾನ್ವಿಗೆ. ಕರೆಕ್ಟ್. ಯಾವಾಗ ತಗೋತ್ಯಾ? ಜಾನ್ವಿ ಮನೆ ತಗೋತಾಳಂತೆ ಟೈಟಲ್.
ಜಗಳ ಆಡ್ದಾಗ ನೀನ್ ನಿಮ್ಮನೆ ಹೋಗಿ ಕರೆಕ್ಟ್ ಜಾನು ಕರೆಕ್ಟ್ ನಮ್ಮ ಮನೆ ಇದೀನಿ ನೀವು ಎಲ್ಲಾದ್ರೂ ಹೋಗ್ರಿ ಅಂತ ಅನ್ಬೋತಾರೆ ಬಂದಷ್ಟ ಬೈಲಾಗ ನೀನು ಭಾಳ ಬಂಗಾರ ಆಗಲಿ ಪಕ್ಕ ಅವ್ರ ಅಪ್ಪನೇ ಅವನು ಬರೋದು ಹೋಗೋದು ನಡೆಯೋದು ನೋಡೋದು ತಿನ್ನೋದು ಹೌದು ನಾನು ನಮ್ಮ ಅಪ್ಪನ ಥರನೇ ನೀವು ನಿಮ್ಮ ಅಮ್ಮನ ಥರ ಆಡ್ತಿದ್ಯಾ ಹೌದು ಹೌದು ಅಷ್ಟೇ ಅವ್ರ ಅಮ್ಮಂಗೂ ನಿಮ್ಮ ಅಪ್ಪಂಗೂ ಎಷ್ಟು ವ್ಯತ್ಯಾಸ ಇದೆ ಈಗ ಸಮಯ ಆಗಿದೆ ನೋಡಿ 8 ಗಂಟೆ ಕೊರಿಯರಿಂದ ನನಗೆ ಮೇಲ್ ಬಂದಿತ್ತು ಐ ಮೀನ್ ಫೋನ್ ಬಂದಿತ್ತು UPS ಮೇಲ್ ಅಂದರೆ ಅದು ಇಂಟರ್ನ್ಯಾಷನಲ್ ಕೊರಿಯರ್ ಅದು ಒಂದು ಲೋಕಲ್ ವಿತ್ ಲೋಕಲ್ ಇಂಟರ್ನ್ಯಾಷನಲ್ಲೇ ನನಗೆ ಅಲ್ಲಿಂದ ಬಂದಿರೋದು ಎಲ್ಲ ಲೆಟ್ರ್ಗಳದ್ದೆಲ್ಲ US ಇಂದ ಜರ್ಮನಿ ಆ ಥರ ಇಂಟರ್ನ್ಯಾಷನಲ್ ಥಿಂಗ್ಸ್ ಓಕೆನಾ ಸೊ ನಾನು ಏನಕ್ಕೆ ಅದೀಗ ಎಕ್ಸೈಟ್ ಆಗಿ ಅದನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಸುಮಾರು ಜನಕ್ಕೆ ಖುಷಿ ಇದೆ ಸುಮಾರು ಜನಕ್ಕೆ ಬೇಜಾರಿದೆ ಏನು ಇಷ್ಟೊಂದೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಅದು ಒಂದೊಂದು ಅಂತ ಇದ್ದಿದ್ದು ಬಟ್ ಯಾವುದು ಕಮರ್ಷಿಯಲ್ಗೆ ಅಂತ ಮಾಡಿರಲಿಲ್ಲ ಕಮರ್ಷಿಯಲ್ಗೆ ಅಂತ ಮಾಡಿದ್ದು ಇದೊಂದೇ ಯಾವುದು ಹೇಳಿ ಪ್ರೋಮೋ ಕಾಣಿಸ್ತಿದೆಯಾ ಟಾಕೀಸ್ ಇದು ಬಂದು ಪ್ರೋಮೋ ವ್ಲಾಗ್ಸ್ ಈಗ ನೀವೇನು ನೋಡ್ತಾ ಇದ್ದೀರಾ ಅದರದ್ದು ಆಯಿತಾ ಪ್ರೋಮೋ ಶಾರ್ಟ್ಸ್ ಅಂತ ಮಾಡಿದ್ನಲ್ಲ ಅದಕ್ಕೆ ಬರ್ತಾ ಇರ್ಬೋದು ಆಯ್ತು ನಂಗೆ ಗೊತ್ತಿಲ್ಲ ಅದೇನಾ ಅಂತ ಬಟ್ ಅದಕ್ಕೆ ಈ ಕೊರಿಯರ್ ಅವ್ರು ಫೋನ್ ಮಾಡಿರಬೇಕು ಅದೇ ಬರ್ತಾ ಇರಬೇಕು ಕೊರಿಯರ್ US ಇಂದ ಅಂತ ನನಗೆ ಹಾಗಾದರೆ ನನ್ನ ಮನೇಲಿ 3 ಚಾನಲ್ ಆಗುತ್ತೆ ಅಂದರೆ 3 ಬಟನ್ಸ್ ಸಿಲ್ವರ್ ಬಟನ್ಸ್ ಆಗುತ್ತೆ ನೋಡಿ ಎಲ್ಲ ಬರೀ ಸಿಲ್ವರ್ ಆಯಿತು ಒಂದು ಗೋಲ್ಡ್ ಇಲ್ಲ ಬಟ್ ಇರೋದ್ರಲ್ಲ ತೃಪ್ತಿ ಓಕೆ ಪರವಾಗಿಲ್ಲ ಆ್ಯಂಡ್ ನಮ್ಮ ಹತ್ರ ಇರೋದು 3 ಚಾನಲ್ಲು ಓಕೆನಾ ಈಗ ಆನವ್ದು ಚಾನಲ್ ನಂದಲ್ಲ ಆನವ್ದು ಅಮೇಯದು ಇನ್ನೊಂದು ಮೌಲ್ಯನ್ ಪರ್ಸ್ನಲ್ ಯಾವುದು ಪ್ರೊಮೋ ಬಾಸ್ಕೆಟ್ ಸೊ ನಂದು ಅಂತ ಫುಲ್ ಅಂದರೆ ಇದು ಫುಲ್ ನನ್ನ ಎಫರ್ಟ್ಸ್ ಎಲ್ಲ ಇರೋದು ಮೇಜರಾಗಿ ಇದರಲ್ಲಿ ಪೂರ್ತಿ ನಂದೇ ಯಾವುದು ಪ್ರೊಮೋ ಟಾಕೀಸ್ ಇದು ಬಂದು ಪ್ರೊಮೋ ವ್ಲಾಗ್ಸ್ ಅನ್ನೋದು ನಂದು ಮೌಲ್ಯದಿ ಬರೋದು ಸೇರಿ ಆ್ಯಂಡ್ ಅಲ್ಲೆಲ್ಲ ಕೊಳೆ ಇದೆ ಧೂಳಿದೆ ಅದೆಲ್ಲ ಕ್ಲೀನ್ ಮಾಡಿ ಅಂತ ದಯವಿಟ್ಟು ಅದನ್ನು ಹೇಳೋಕೋಗ್ಬಿಡಿ ಈಗ ನಾನು ಒಬ್ಬ ಬ್ಯಾಚುಲರ್ ಓಕೆ ಈಗ ನಾನು ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ನನಗೆ ಸಮಯನೂ ಇಲ್ಲ ಈ ಸದ್ಯಕ್ಕೆ ಅದು ಕಾಣಿಸೋದಿಲ್ಲ ನೋಡಿ ಈ ಐಟಿಂದ ಏನು ಕಾಣಿಸುತ್ತೆ ಏನು ಕಾಣಿಸಲ್ಲ ಪ್ಲೀಸ್ ಫಸ್ಟ್ ಮನೆ ಕ್ಲೀನ್ ಮಾಡ್ಕೋ ಡೋಂಟ್ ಅದೇನೋ ಹೇಳು ಬುದ್ಧಿ ಹೇಳು ಎಲ್ಲರಿಗೂ ನಾನು ಅವಾಗಲೇ ಹೇಳೋದಲ್ಲ UPS ಅವರು ಕೊರಿಯರ್ ಅವ್ರು ಬಂದಿದ್ದಾರೆ ಸೊ ಐ ಥಿಂಕ್ ವಿಶಾ ವೇಟ್ ನನ್ನ ಗೆಸ್ ಕರೆಕ್ಟಾಗಿದೆ ಯೂಟ್ಯೂಬ್ದು 3ನೇ ಸಿಲ್ವರ್ ಬಟನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯೂಟ್ಯೂಬ್ ಇರಮ್ಮ ಇರೋ ಅಬ್ಬ ಎದಕ್ಕೆ ಬೇಡ ಇರೋ ಅಯ್ಯೋ ಖುಷಿ ಥ್ಯಾಂಕ್ ಯು ಸರ್ US ಇಂದನೇ ಬಂದಿರೋದು ಯುನೈಟೆಡ್ ಸ್ಟೇಟ್ಸ್ ಓಕೆ ಸಮಯ ಇವಾಗ 9:40 ಈಗ ಹೋಗ್ತಾ ಇದ್ದೀನಿ ಬಾಯ್ ಹಲೋ ಏನು ತಗೊಂಡು ಬಂದಿಡೋದು ನನಗೆ ನಾವು ಏನು ಯಾವ್ದ್ರದ್ದು ಪ್ರೋಮೋ ವ್ಲಾಗ್ಸ್ದ ಓದು ಏನು ಯಾವ್ದ್ರದ್ದು ಅಂತ ಪ್ರೋಮೋ ವ್ಲಾಗ್ಸ್ ಆಲ್ರೆಡಿ ಬಂದಾಯ್ತಲ್ಲ ಬರ್ತಾರೆ ಸರಿ ಅಟ್ಲೀಸ್ಟ್ ಓಪನ್ ಮಾಡ್ಬೋದು ನೋಡ್ಬೋದಾಗುತ್ತೆ ನಾನು ಓಪನ್ ಮಾಡಲ್ಲ ನೀವು ಮಾಡಿ ನೋಡಿ ಆನೋದೇ ಇಲ್ಲ ಈಗ ಮೊನ್ನೆ ಓಪನ್ ಆಯ್ತು ಸೀರಿಯಸ್ಲಿ ಈ ಸಲ ಎಕ್ಸೈಟ್ ಆಗಿದ್ದೀನಿ ಏನು ಪ್ರೋಮೋ ಶಾರ್ಟ್ಸ್ ಯಾವ್ದವ ನಂದು ಪ್ರೋಮೋ ಟಾಕೀಸು ಪ್ರೋಮೋ ವ್ಲಾಗ್ಸ್ ಶಾರ್ಟ್ಸ್ ಗೊತ್ತಾಯ್ತು ಚಿಕ್ಕದಾಗ್ತದೆ ವಾವ್ ಸೂಪರ್ ಥ್ಯಾಂಕ್ ಯು ಯೂಟ್ಯೂಬ್ ಥ್ಯಾಂಕ್ ಯು ಸೋ ಮಚ್ ಕಂಗ್ರಾಟ್ಸ್ ಇದು 3ನೇದು ಏನು ಅನಿಸ್ತಾ ಇದೆ ಮೌಲ್ಯಶ್ರೀ ಅವರೇ ಏನು ಅನಿಸ್ತಾ ಇದೆ ಓ ನಾವು ನಿನಗೆ ಎಷ್ಟು ಜನ ಫ್ಯಾನ್ಸು ನಿಂಗೆ ಏನು ಎಲ್ಲರಿಗೂ ಹಾಯ್ ಥ್ಯಾಂಕ್ಸ್ ಹೇಳು ಓ ಥ್ಯಾಂಕ್ಸ್ ಹೇಳು ಎಲ್ಲರಿಗೂ ಮಗನೆ ಇಷ್ಟು ತನಕ ತಾತಾಜಿ ಜೊತೆ ಮಾತಾಡ್ತಾ ಇದ್ದ ಅವ್ರ ತಾತ ಬಂದ್ರೆ ಮಾತ್ರ ಮಾತಾಡಿಸ್ತಾನೆ ರಿಯಾಕ್ಟ್ ಮಾಡ್ತಾನೆ ಅವ್ರ ಅಜ್ಜಿ ಅಂದ್ರೆ ನೋ ಆಹಾ ಈಗ ಮಗಳ ಹತ್ರ ಆಟ ಶುರು ಹೋಗಿ ಈಗ ಸಮಯ 10 ಮನೆಗೆ ವಾಪಸ್ ಹೊಡ್ತಾ ಇದ್ದೀನಿ
ಏನೋ ಇವತ್ತು ಒಂಥರ ಮೂಡ್ ಅಪ್ಸೆಟ್ ಒಂಥರ ಲೋ ಫೀಲ್